ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರು ಅವರು ಶ್ರಾವಣಿ ಅವ್ರಿಗೆ ಫೋನ್ ಮಾಡಿರ್ತಾರೆ. ನಿಮ್ಮ ಮನೆಯಲ್ಲಿ ನಡೀತಾ ಇರೋಂಥ ಘಟನೆ ಬಗ್ಗೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಹೇಳಿ, ಆ ಥರ ಏನಾದ್ರು ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮಗೆ ವಿಜಯ ಅಕ್ಕ ಏನಾದರೂ ಈ ಥರ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಮ್ಯೂಟ್ ಮಾಡಿ, ಅಲ್ಲ ಸುಬ್ಬು ಅಪ್ಪ ಈ ರೀತಿ ಕೇಳ್ತಾ ಇದ್ದಾರಲ್ವಾ, ಇದನ್ನೆಲ್ಲ ವಿಜಯ ಅತ್ತನೆ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಮನಸ್ಸಿಗೆ ಇನ್ನಷ್ಟು ಆತಂಕ ನೋವು ಆಗುತ್ತೆ. ಅವರು ಮನೆಯಲ್ಲೇ ಇನ್ನೂ ಇಟ್ಕೊಂಡಿದ್ದಾರೆ ಅತ್ತೆನ ಅಂತ ಅಂದರೆ ಇನ್ನೂ ಸ್ವಲ್ಪ ಪ್ರೀತಿ ಇದೆ ಅಂತಲೇ ಅರ್ಥ. ಈಗ ನಾವು ವಿಷಯನ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಂತರ ವೀರು ಅವ್ರ ಹತ್ರ ಹೇಳ್ತಾರೆ, ಇಲ್ಲಪ್ಪ ಆ ಥರ ಏನು ಅಂತ ಅನ್ನಿಸ್ತಾ ಇಲ್ಲ, ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ, ಈಗ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಹೀಗಿರುವಾಗ ಅವ್ರು ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರಾವಣಿ ಮತ್ತು ಸುಬ್ಬು ಹೇಳ್ತಾರೆ. ಆಗ ವೀರು ಅವರು ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ವಿಜಯಾಂಬಿಕ್ ಅವರು ವೀರು ಹತ್ರ ಬರ್ತಾರೆ. ವೀರು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ನನಗೆ ನಿನ್ನ ಜೊತೆ ಯಾವುದೇ ಥರ ಮಾತಾಡೋ ಅಂಥ ಆಸಕ್ತಿ ಇಲ್ಲ ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋಗ್ತಾರೆ. ಪ್ಲೀಸ್ ವೀರು, ನನ್ನ ಮಾತನ್ನು ಕೇಳು, ನಾನು ನಿನ್ನ ಜೊತೆ ಮಾತಾಡಲೇಬೇಕು. ನಾನು ಅನ್ಯಾಯ ಮಾಡಿದ್ದೀನಿ ಸರಿ, ನಿನ್ನ ಯಾರ್ದೋ ಮಾತನ್ನು ಕೇಳಿ ನಿನ್ನ ವಿಷಯದಲ್ಲಿ ದೊಡ್ಡ ಅನ್ಯಾಯನೇ ಮಾಡಿದ್ದೀನಿ. ಆದರೆ ಪ್ಲೀಸ್ ವೀರು, ಈಗ ನಾನು ತುಂಬಾ ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ವೀರು, ನಮ್ಗೇನಾದರೂ ನೋವಾಯಿತು ಅಂತಂದರೆ ನಮ್ಗೆ ಇಷ್ಟ ಆದವ್ರ ಹತ್ರ ಹೇಳ್ಕೊಬೇಕು ಅಂತ ಅನಿಸುತ್ತೆ, ನಮ್ಗೆ ಇಷ್ಟ ಆಗಿರೋರೆ ನಮಗೆ ನೋವು ಮಾಡಿದ್ರು ಅಂತಂದರೆ ಯಾವುದೇ ಕಾರಣಕ್ಕೂ ಏನು ಹೇಳ್ಕೊಬೇಕು ಅಂತ ಅನಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕ್ ಅವರು, ನೋಡು ವೀರು, ನಾನು ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಮುಖ್ಯವಾದ ವಿಷಯ, ನೀನು ಕನಸಲ್ಲೂ ಕೂಡ ಊಹಿಸಿರೋದಿಲ್ಲ, ಈ ವಿಷಯದ ಬಗ್ಗೆ ಒಂದು ಕ್ಷಣನೂ ಕೂಡ ಈ ಥರ ಇರ್ಬೋದಾ ಅಂತ ಯೋಚನೆನೂ ಕೂಡ ಮಾಡಿರೋದಿಲ್ಲ ಅಂಥ ವಿಷಯ. ಪ್ಲೀಸ್ ವೀರು, ಎಲ್ಲರೂ ಕೂಡ ಹೊರಗಡೆ ಸೇರಿಸಿದ್ದೀನಿ, ನೀನು ಕೂಡ ಬರಲೇಬೇಕು, ನಾನು ಮಾತಾಡಲೇಬೇಕು. ಪ್ಲೀಸ್ ವೀರು, ನನ್ನ ಮಾತನ್ನು ಕೇಳು ವೀರು, ನನ್ನ ನಂಬು ವೀರು, ಪ್ಲೀಸ್ ಇದೊಂದು ಸಲ ನನಗೆ ಅವಕಾಶ ಕೊಟ್ಟು ನೋಡು ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು ವಿಜಯಾಂಬಿಕಾ ಅಷ್ಟನ್ನು ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಒಪ್ಕೊಂಡು ವಿಜಯಾಂಬಿಕಾ ಕರ್ಕೊಂಡು ಹೋಗಿದ್ದ ಜಾಗಕ್ಕೆ ಹೋಗ್ತಾರೆ. ಈ ಕಡೆ ಸುರೇಂದ್ರ ಅವರು ಅದಕ್ಕೆ ಅಂತ ಬಂದು ನಂದಿನಿ ಅವ್ರನ್ನ ಮಾತಾಡಿಸ್ತಾರೆ. ಆಗ ನಂದಿನಿ ಅವರು, ಸುರೇಂದ್ರ ಪ್ಲೀಸ್, ಈ ಥರ ಎಲ್ಲ ನೀನು ಅದಕ್ಕೆ ಅಂತ ಹೇಳಿದ್ರೆ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಕತೆ, ಅದಕ್ಕೆ ಆ ಥರ ಎಲ್ಲ ಕರಿಬೇಡ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಅದಕ್ಕೆ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಸಿಕ್ಕಿರೋ ಸಮಯದಲ್ಲಾದರೂ ನಿಮ್ಮನ್ನು ಅದಕ್ಕೆ ಅಂತ ಕರಿಬೇಕು ಅನ್ನೋ ಆಸೆ, ಅದಕ್ಕೋಸ್ಕರ ಕರಿತಾ ಇದ್ದೀನಿ. ಅಷ್ಟಕ್ಕೂ ಅಕ್ಕ ಏನೋ ವಿಷಯ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕರೆಸಿದ್ದಾಳೆ, ಜೊತೆಗೆ ಕೆಲಸದವ್ರನ್ನೆಲ್ಲ ಒಂದು ಕಡೆ ನಿಲ್ಲಿಸಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೂ ಕೂಡ ಒಂದು ಕಡೆ ನಿಲ್ಲಿಸಿದ್ದಾಳೆ. ಹೀಗಿರಬೇಕಾದ್ರೆ ಏನೋ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದಾ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸುರೇಂದ್ರ ಅವರು, ಅಲ್ಲ ಅದಕ್ಕೆ ನೀವೇ ಜಾನ್ಕಿನೇ ನಂದಿನಿ ಅಂತ ಅವ್ಳಿಗೇನಾದ್ರು ಗೊತ್ತಾಗಿರ್ಬೋದಾ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಇಲ್ಲ ಸುರೇಂದ್ರ, ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ, ಆ ಥರ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ, ನನಗೆ ಇಷ್ಟು ದಿನ ಅಕ್ಕನ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ಅಕ್ಕ ಏನು ಮಾಡ್ತಾಳೋ ಏನೋ ಅದೇ ಭಯ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ನಾವು ಇಷ್ಟು ದಿನ ಹುಷಾರಾಗೇ ಇದ್ದೀವಿ ಅಲ್ವಾ, ಈಗಿರಬೇಕಾದ್ರೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ, ಇವತ್ತು ಸಂಬಳದ ದಿನ ಅಲ್ವಾ, ಅದಕ್ಕೋಸ್ಕರ ಕರ್ತಿರ್ಬೋದು ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ಹೌದಲ್ವಾ, ನಾನು ಕೂಡ ಮರ್ತೋಗಿದ್ದೆ, ಅದಕ್ಕೆ ನೀವು ಮತ್ತು ಅಣ್ಣ ಇಬ್ಬರು ಕೂಡ ಚೆನ್ನಾಗಿರಬೇಕು, ಆದಷ್ಟು ಬೇಗ ಒಂದಾಗಬೇಕು, ಅದನ್ನ ನೋಡ್ಕೋಬೇಕು, ಅದನ್ನೆಲ್ಲ ನೋಡಬೇಕು ಅನ್ನೋದೇ ಆಸೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು, ನಾವು ಆದಷ್ಟು ಬೇಗ ಒಂದಾಗೆ ಆಗ್ತೀವಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಸುರೇಂದ್ರ ಅಂತ ಹೇಳ್ತಾರೆ. ವಿಜಯಾಂಬಿಕಾ ಹೇಳಿರೋ ಹಾಗೆ ಎಲ್ಲರೂ ಕೂಡ ಸಾಲಲ್ಲಿ ನಿಂತಿರ್ತಾರೆ. ಅಲ್ಲಿ ನಂದಿನಿ ಅವ್ರನ್ನು ಕೂಡ ನಿಲ್ಸಿರ್ತಾರೆ. ಆಗ ಸುರೇಂದ್ರ ಅವರು ಮತ್ತು ವಂದನಾ ಎಲ್ಲರೂ ಕೂಡ ಯಾಕೆ ಈ ಥರ ಮಾಡ್ತಿರ್ಬೋದು, ವಿಜಯ ಯಾಕೆ ಈ ಥರ ಕರೆಸಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಮತ್ತು ವೀರು ಅವರು ಕೂಡ ಬರ್ತಾರೆ. ಆಗ ಸಾವಿತ್ರಿನೂ ಕೂಡ ಸುರೇಂದ್ರ ಅವರು ಕೇಳ್ತಾರೆ, ಇಲ್ಲ ನನಗೇನು ಗೊತ್ತಿಲ್ಲ, ಅತ್ತೆನೂ ಕೂಡ ಏನು ವಿಷಯನೂ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಬಂದ್ಬಿಟ್ಟು, ವೀರು, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಕರೆಸ್ದೆ, ಆದರೆ ಇಲ್ಲಿ ನಡಿಬೇಕಾಗಿರೋ ವಿಷಯನೇ ಬೇರೆ, ನಂದು ಒಂದು ಒಡವೆ ಕಳ್ತನ ಆಗಿದೆ, ಅದರಲ್ಲೂ ನೀನು ಕೊಡ್ಸಿರೋಂಥ ನೆಕ್ಲೇಸು, ಅದಕ್ಕೋಸ್ಕರ ಇವ್ರನ್ನೆಲ್ಲರೂ ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ವೀರುಗೆ ತುಂಬಾ ಕೋಪ ಬರುತ್ತೆ. ಆ ವಿಷಯನ ನೇರವಾಗಿ ಹೇಳ್ಬೋದಿತ್ತು ತಾನೆ, ಅದನ್ನು ಬಿಟ್ಟು ಈ ಥರ ಎಲ್ಲ ಸಾಲಲ್ಲಿ ನಿಲ್ಲಿಸಿದೆಯಲ್ಲ ಅಂತ ಹೇಳಿ ಬೈತಾರೆ. ಆಗ ವಿಜಯಾಂಬಿಕಾ ಅವರು, ವೀರು, ನನಗೆ ಗೊತ್ತು ನಿಂಗೆ ಬೇಜಾರಾಗುತ್ತೆ ಅಂತ, ಇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ಯಾ, ಇವರು ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಹೀಗಿರಬೇಕಾದ್ರೆ ನಾವು ಚೆಕ್ ಮಾಡದೇ ಇದ್ರೆ ಹೇಗೆ ವೀರು, ನಂಬಿಕೆ ಇಟ್ಟವರು ಯಾವುದೇ ಕಾರಣಕ್ಕೂ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ವಂದನವರು, ಭೂತನ್ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆಯಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ನಂಬಿಕೆ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಆ ಮಾತನ್ನು ನಾನು ಮಾತಾಡಬೇಕು, ನೀನಲ್ಲ ಅಂತ ಹೇಳ್ಬಿಟ್ಟು ವೀರು ಅವರು ಜೋರು ಮಾಡ್ತಾರೆ. ಆಗ ವಿಜಯಾಂಬಿಕಾ ಅವರು, ಪ್ಲೀಸ್ ವೀರು, ನಾನು ಹೇಳಿದ್ದು ಆ ರೀತಿ ಅಲ್ಲ, ಆ ನೆಕ್ಲೆಸ್ ಮೇಲೆ ನನಗೆ ವಿಶೇಷವಾದ ಭಾವನೆ ಇದೆ, ಅದಕ್ಕೋಸ್ಕರ ಪ್ಲೀಸ್ ವೀರು ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಾರೆ. ಆಗ ವೀರು ಅವರು, ನೋಡಿ ದಯವಿಟ್ಟು ಕ್ಷಮಿಸ್ಬಿಡಿ, ಅಕ್ಕ ಏನೋ ಹೇಳ್ತಾ ಇದ್ದಾಳೆ ಅನ್ನೋದಕ್ಕೋಸ್ಕರ ನಂಬಿಕೆ ಅನ್ನೋ ಪ್ರಶ್ನೆನ ಬಿಟ್ಟು ಚೆಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಸುರೇಂದ್ರ ಅವ್ರಿಗೆ ಇಬ್ಬರನ್ನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಸುರೇಂದ್ರ ಅವರು ಇಬ್ಬರು ಗಂಡಸರನ್ನ ಕೂಡ ಚೆಕ್ ಮಾಡ್ತಾರೆ. ಆಗ ವಿಜಯಾಂಬಿಕಾ ಅವರು ಇದ್ದಂಥ ಇಬ್ಬರು ಹೆಂಗಸರನ್ನ ಕೂಡ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ನೆಕ್ಸ್ಟ್ ನಂದಿನಿ ಅವ್ರ ಹತ್ರ ಹೋಗ್ತಾರೆ.
ಈ ಕಡೆ ವರಲಕ್ಷ್ಮಿ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾರೆ. ಆಗ ಶ್ರೀವಲ್ಲಿ ಅವರು ಕಾಫಿನ ತಗೊಂಡು ಬರ್ತಾರೆ. ಆಗ ವರಲಕ್ಷ್ಮಿ ಅವರು ಶ್ರೀವಲ್ಲಿ ಯಾಕೆ ಈ ಥರ ಮಾಡ್ತಿದ್ಯಾ, ಇದನ್ನೆಲ್ಲ ನಾನೇ ಮಾಡ್ತೀನಿ, ಮುಂದೆ ಕೆಲ್ಸಕ್ಕೆ ಹೋಗಲ್ಲಲ್ವಾ, ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು ಅಲ್ಲವರ, ನನಗೆ ಕಷ್ಟ ಅರ್ಥ ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋರ್ನ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರೋ ಅಂತ ಸಡನ್ ಆಗಿ ಹೇಳಿಬಿಟ್ರೆ ಜೈಲಲ್ಲಿ ಇದ್ದಂಗೆ ಆಗುತ್ತೆ, ನನಗೂ ಎಲ್ಲನೂ ಕೂಡ ಅಷ್ಟ ಅರ್ಥ ಆಗುತ್ತೆ ವರ ಅಂತ ಹೇಳ್ತಾ ಇರ್ತಾರೆ. ಅಷ್ಟಲ್ಲಿ ವರದಾ ಬರ್ತಾರೆ. ನೋಡಿ, ಈ ಥರ ಕಷ್ಟಪಡೋ ಆಗಿಲ್ಲ, ನಾನು ಒಂದು ಐಡಿಯಾ ಯೋಚನೆ ಮಾಡಿದ್ದೀನಿ, ಐಡಿಯಾ ಅಂತನಾದ್ರು ಅಂದ್ಕೊಳ್ಳಿ, ಪ್ಲಾನ್ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು ಏನನ್ನ ಅದು ಅಂತ ಹೇಳ್ತಾರೆ. ವರಲಕ್ಷ್ಮಿ ಕೆಲಸಕ್ಕೆ ಹೋಗ್ತಾಳೆ. ಯಾಕೆ ಅಂತಂದರೆ ಅಮ್ಮ ಏನು ಹೇಳಿದ್ರು, ಕೆಲ್ಸಕ್ಕೆ ಹೋಗಬಾರ್ದು, ಮನೆಯಲ್ಲೇ ಮನೆ ಕೆಲಸ ಮಾಡಬೇಕು ಅಂತ. ಅವ್ರ ಪ್ರಕಾರ ಅದೇ ಥರ ಆಗುತ್ತೆ. ಆದರೆ ವರಲಕ್ಷ್ಮಿ ಕೂಡ ಅಮ್ಮನ ಕಣ್ ತಪ್ಪಿಸಿ ಕೆಲ್ಸಕ್ಕೆ ಹೋಗಿ ಬರ್ತಾಳೆ ಅಂತ ಹೇಳ್ತಾರೆ. ಏನು ಹೇಳ್ತೀರ ರೀ, ಈ ಥರ ಎಲ್ಲ ಮಾಡೋಕ್ಕಾಗುತ್ತಾ, ಅತ್ತೆ ಕಣ್ ತಪ್ಪಿಸಿ ಕೆಲ್ಸಕ್ಕೆ ಹೋಗೋದಾ, ಏನು ಹೇಳ್ತೀರ ನೀವು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಹೌದು ಅಣ್ಣ, ಅವ್ರೇನಾದರೂ ಕೇಳಿದ್ರೆ ಏನು ಹೇಳೋದು ಅಂತ ಹೇಳ್ತಾರೆ. ಅಯ್ಯೋ, ರೂಮಲ್ಲಿದ್ದಾಳೆ, ಬಟ್ಟೆ ಒಣಾಗ್ತಿದ್ದಾಳೆ, ಅಥವಾ ಸ್ನಾನಕ್ಕೆ ಹೋಗಿದ್ದಾಳೆ, ಹೀಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡೋಣ, ಅಮ್ಮನ ಮನಸ್ಸು ಬದಲಾಗೋ ತನಕ ನಾವು ಇದೆಲ್ಲ ಮಾಡಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ನೋಡುವರ, ಇದು ರಿಸ್ಕ್ ಅಂತ ಅನ್ನಿಸ್ತಾ ಇದೆ, ಆದರೆ ನಿನ್ನ ಕೆಲಸ ಬಿಡೋದಕ್ಕಿಂತ ಇದು ಓಕೆ, ಬೆಟರ್ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ನೀವೇನೇ ಹೇಳಿದ್ರು ನಾನು ಕೇಳಲ್ಲ, ನಾನು ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಅಂತ ಹೋಗ್ತಾರೆ. ಹಾಗೆ ಶ್ರೀವಲ್ಲಿ ಮತ್ತು ವರದಾ ಅವರು ಅಡುಗೆನ ಯಾರು ಬೇಕಿದ್ರೂ ಮಾಡ್ಬೋದು, ಗಂಡ ಹೆಂಡತಿ ಸಮ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ನೀನು ಹೊರಗಡೆ ಕೆಲಸ ಮಾಡ್ತೀಯಾ, ನಾನು ಮನೆ ಕೆಲಸ ಮಾಡ್ತೀನಿ ಅಷ್ಟೇ, ಅದರಲ್ಲಿ ಏನು ವ್ಯತ್ಯಾಸ ಇದೆ, ವರ ನನ್ನ ಮಾತನ್ನು ಕೇಳು, ನೀನು ಎಷ್ಟು ಕಷ್ಟಪಟ್ಟು ಓದಿದ್ಯಾ, ದಿನಗಟ್ಟಲೆ ಗಂಟೆಗಟ್ಟಲೆ ಕೂತು ಊಟ ನೀರನ್ನು ಬಿಟ್ಟು ಓದಿದ್ಯಾ, ಈಗಿರಬೇಕಾದ್ರೆ ನೀನು ಯಾವುದೇ ಕಾರಣಕ್ಕೂ ಕೆಲಸನ ಬಿಡಬಾರ್ದು, ಸರಿನಾ, ಅಮ್ಮಂಗೆ ಏನಾದ್ರು ಗೊತ್ತಾಯ್ತು ಅಂತ ನಾವೆಲ್ಲರೂ ಸೇರಿ ಮ್ಯಾನೇಜ್ ಮಾಡೋಣ, ಇದಕ್ಕೆಲ್ಲ ಒಪ್ಕೋವರ ಅಂತ ಹೇಳ್ಬಿಟ್ಟು ಶ್ರೀವಲ್ಲಿ ಮತ್ತು ವರದಾ ಇಬ್ಬರು ಸೇರಿ ಒಪ್ಪಿಸ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ನಂದಿನಿ ಅವ್ರನ್ನ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ವೀರು ಅವರು, ಅಕ್ಕ ಪ್ಲೀಸ್, ಅವ್ರ ಮೇಲೆ ನಂಬಿಕೆ ಇದೆ, ಅವ್ರ ವ್ಯಕ್ತಿತ್ವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವರು ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ನೆಮ್ಮದಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ, ದಯವಿಟ್ಟು ಅವ್ರನ್ನ ಚೆಕ್ ಮಾಡಬೇಡಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕಾ ಅವರು, ಪ್ಲೀಸ್ ವೀರು, ಈ ಥರ ಎಲ್ಲ ಮಾತಾಡಬೇಡ, ಇನ್ನು ಪ್ಲೀಸ್ ದಯವಿಟ್ಟು ಎಲ್ಲರೂ ಚೆಕ್ ಮಾಡಿದಾಗೆ ಇವ್ರನ್ನೂ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು, ಅಕ್ಕ ಪ್ಲೀಸ್, ಅವ್ರನ್ನ ಈ ಸಾಲಲ್ಲಿ ನಿಲ್ಲಿಸಿರೋದೇ ತಪ್ಪು, ದಯವಿಟ್ಟು ಕ್ಷಮಿಸಿ ಜಾನಕಿ ಅವರೇ ಅಂತ ಹೇಳ್ತಾರೆ. ಅಲ್ಲಿಂದ ವೀರು ಕೂಡ ಹೊರಟ್ಬಿಡ್ತಾರೆ. ನಾನು ಸುಮ್ಮನೆ ಇದ್ದರೆ ಆಗೋದಿಲ್ಲ, ಇವಳ ಮುಖ ನೋಡ್ದೇನೆ ಇಷ್ಟೆಲ್ಲ ಮನಸ್ಸಿದೆ ಇವನಿಗೆ ಅಂತಂದರೆ ನಿಜವಾಗ್ಲೂ ನಾನು ಸುಮ್ಮನಿರಬಾರ್ದು ಅಂತ ಹೇಳ್ಬಿಟ್ಟು ವೀರು ಹಿಂದೆನೇ ವಿಜಯಾಂಬಿಕಾ ಕೂಡ ಹೋಗ್ತಾರೆ. ಆಗ ವಿಜಯಾಂಬಿಕಾ ಅವರು ವೀರು ಅವ್ರನ್ನ ಮತ್ತೆ ಒಪ್ಪಿಸಿ ಕರ್ಕೊಂಬರ್ತಾರೆ. ಆಗ ವಿಜಯಾಂಬಿಕಾ ಅವರು ನಂದಿನಿ ಅವ್ರ ಮಾಸ್ಕನ್ನು ತೆಗೆದೇ ಬಿಡ್ತಾರೆ. ಆಗ ನಂದಿನಿ ಅವರ ನೋಡ್ಬಿಟ್ಟು ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ. ಆಗ ಕೋಪದಲ್ಲಿ ವೀರು ಅವರು ನಿಂತ್ಕೊಂಡ್ಬಿಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಂದಿನಿ ಕೂಡ ತುಂಬಾ ಒದ್ದಾಡ್ತಾ ಇರ್ತಾರೆ. ನಂತರ ನಂದಿನಿ ಅವರು ಸುಬ್ಬು ಹತ್ರ ಬಂದ್ಬಿಟ್ಟು, ಸುಬ್ಬು, ನಾನು ಹೇಗಾದರೂ ಮಾಡಿ ನನ್ನ ಮಗಳ ಜೊತೆ ಒಂದಷ್ಟು ದಿನ ಇರಬೇಕು, ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ, ಪ್ಲೀಸ್ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಮ್ಮೋರೆ, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಖಂಡಿತವಾಗ್ಲೂ ನೀವು ಇವತ್ತೇ ಈ ಮನೆಗೆ ಬರ್ಬೋದು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ತುಂಬಾ ಸಂತೋಷ ಆಗುತ್ತೆ. ಈ ಕಡೆ ಶ್ರಾವಣಿ ಅವರು ಹೊರಗಡೆ ಬಟ್ಟೆನ ಒಣಗ್ತಾ ಇರ್ತಾರೆ. ಆಗ ಪದ್ದು ಅವರು ಕೂಡ ತನ್ನ ಚಿಕ್ಕ ಮೊಮ್ಮಗಳಿಗೆ ಹಣ್ಣನ್ನು ಕೂಡ ತಿನ್ನಿಸ್ತಾ ಇರ್ತಾರೆ. ಆಗ ನೋಡಪ್ಪ, ತಾಯಿ ಮತ್ತು ಮಗು ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಇದ್ದಾಗ ದೂರ ಆಗ್ಬೋದು, ಆದರೆ ಮಗು ಕಷ್ಟದಲ್ಲಿದೆ ಅಂತ ಗೊತ್ತಾದಾಗ ಆ ತಾಯಿ ಹೃದಯ ಕೊರಗ್ತಾ ಇರುತ್ತೆ, ಮಗುನ ನೋಡಬೇಕು ಅಂತ ಹಂಬಲಿಸ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು, ಎಂಥದೇ ಸಂದರ್ಭ ಇದ್ರೂ ಕೂಡ ಮಗು ಕೆಳಗಡೆ ಬೀಳುತ್ತೆ ಅಂತಂದರೆ ಆ ತಾಯಿ ಬಂದೇ ಬರ್ತಾಳೆ, ಬೀಳೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವರು ಮಾತಾಡ್ತಾ ಕೆಳಗಡೆ ಸ್ಕಿಪ್ ಆಗ್ಬಿಡ್ತಾರೆ. ಆಗ ನಂದಿನಿ ಅವರು ಹಿಡ್ಕೊಳ್ತಾರೆ. ಆಗ ನಂದಿನಿ ಅವರು ಶ್ರಾವಣಿನ ನೋಡಿ ತುಂಬಾ ಖುಷಿ ಪಡ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಶ್ರಾವಣಿ ಅವರು ನಂದಿನಿನ ನೋಡಿ ತುಂಬಾ ಶಾಕಲ್ಲಿ ನಿಂತಿರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.